ನೈನಿ ಹಾಡು ಹಾಡ್ತಾ ಕಂಕಣ ಕಟ್ತಾಳ ಅಷ್ಟೇ. ಮಾಮ್, ಈಸಿಯಾಗಿ ಆಗೋ ಕೆಲ್ಸಕ್ಕೂ ಯಾಕೆ ಅಡ್ಡ ಬರ್ತಾ ಇದ್ದೀರಾ? ಯಾವ ಗಾಯ ಆದರೂ ಬೇಗ ಗುಣ ಆಗಬೇಕು ಅಲ್ವಾ? ಅದು ನಿಜಾನೇ, ಆದ್ರೆ ಈಗ ಯಾಕೆ? ಮುಹೂರ್ತ ಫಲ ಇದ್ದಾಗ್ಲೇ ಇಂಥ ಕೆಲಸನ ಮಾಡಿ ಮುಗಿಸ್ಬೇಕು. ನೈನಿ, ನೀನ್ ಶುರು ಮಾಡಮ್ಮ. ಸರಿ ಅಮ್ಮೋರೆ. ಅಮ್ಮ, ಏನ್ ಹೇಳೋದಕ್ಕ? ಸರ್ಪದ್ವೀಪದಲ್ಲಿ ಕರಡಿ ಅನ್ನೋ ಹಾವಿನ ತಲೆ ಮೇಲೆ ಇರೋಂಥ ದೀಪನ ಬೆಳಗಿಸ್ದಾಗ ನನ್ನ ಕೈಗೂ ತಾಗಿ ಹೀಗೆ ಸುಟ್ಟು ಹೋಯ್ತು. ಕೈಯನ್ನ ಹೀಗೆ ನೋಡಿದ್ರೆ ಗೇಲಿ ಮಾಡ್ತಾರೆ ಅಂತ ಗ್ಲೌಸ್ ಹಾಕ್ಕೊಂಡು ಮ್ಯಾನೇಜ್ ಮಾಡ್ತಿದ್ದೀನಿ. ಅಮ್ಮನವ್ರ ಶಕ್ತಿಯಿಂದ ಇದನ್ನ ಎಲ್ಲರೂ ನೋಡೋ ಹಾಗೆ ಮಾಡಿದ್ರಿ. ನನಗೆ ಅವಮಾನ ಮಾಡಿದ್ರಿ ಅಕ್ಕ, ಅವಮಾನ ಮಾಡಿದ್ರಿ, ಅವಮಾನ ಮಾಡಿದ್ರಿ ಅಕ್ಕ. ಈ ವಿಷಯನ ಮೊದಲೇ ಹೇಳಿದಿದ್ರೆ ಹೇಗೆ ಮಾಡ್ತಿರಲಿಲ್ಲ ಅನ್ಸುತ್ತಲ್ವಾ? ಏನೇ ಆದರೂ ಗಮನಿಸ್ತಾ ಇರಬೇಕು ವಿಶಾಲ್. ತಿಲೋತ್ತಮ್ಮನ ಯಾರು ಸಮಾಧಾನ ಮಾಡಿಬಿಡಿ, ಸ್ವಲ್ಪ ಹೊತ್ತು ಒಬ್ಬಳೇ ಇರಲಿ. ನನ್ನನ್ನೇ ನಿನ್ನ ಅಸಿಸ್ಟೆಂಟ್ ಅಂದ್ಕೊಂಡಿದ್ದೀನಿ. ನಿನ್ನ ಸೀರೆ ಜಾಕೆಟ್ಗಳನ್ನೆಲ್ಲ ಎತ್ಕೊಂಡು ಹಿಂದೆ ಬರೋದಕ್ಕೆ ನಾನು ಯಾವಾಗ ಕೊಟ್ಟೆ? ಇದು ನಿಂದಲ್ವಾ? ನಿಮ್ಮನ್ನ ಯಾರು ತಗೊಳಕ್ ಹೇಳಿದ್ದು? ನಿನ್ನ ಮೈ ಮೇಲೆ ಇದ್ದದನ್ನು ತೆಗಿಲಿಲ್ವೇ? ಕೆಳಗೆ ಬಿದ್ದಿದ್ದನ್ನ ಎತ್ತಿ ಕೊಡೋಣ ಅಂತ ತಗೊಂಡೆ ಅಷ್ಟೇ.
ಅಷ್ಟಕ್ಕೆ ನೀವು ನನ್ ಮೇಲೆ ಯಾಕೆ ಕೋಪ ಮಾಡ್ಕೋತಿದ್ದೀರಾ? ಆ ಕೆಳಗಡೆ ಬಿಸಾಕ್ತಾರೆ ಸೀರೆನ, ಯಾರಾದ್ರೂ ಜಾರಾದ್ರೆ ಜಾರ್ ಕೆಳಗ್ ಬೀಳ್ತಾರೆ, ನನ್ ಮೇಲೆ ಬೀಳಲ್ಲ ಅಲ್ವಾ? ಎಕ್ಸ್ಟ್ರಾ ಮಾತಾಡಿದ್ರೆ ಸರಿ ಇರಲ್ಲ ಹೇಳ್ತಾ ಇದ್ದೀನಿ. ಈಗ ತಾನೆ ಕೊಟ್ರಲ್ಲ ಸೀರೆ, ಸರ್ಸಕ್ಕೋ ತಮಾಷೆಗೋ ಹೀಗ್ ಮಾತಾಡ್ತಿರೋ ಚಿಕ್ಕ ಯಜಮಾನ್ರು. ತಲೆ ಕೆಟ್ಟೋಳ್ತಾರ ಮಾತಾಡ್ಬೇಡ, ಮೊದಲು ಸೀರೆ ಉಟ್ಕೊಂಡು ಹೊರಗಡೆ ಬಾ. ಯಾಕೋ ಎಲ್ಲರೂ ಒಟ್ಟಿಗೆ ಡಿಸ್ಕಸ್ ಮಾಡಬೇಕು ಅನ್ಕೊಂಡಿದ್ದಾರೆ. ಸೀರೆ ಬಗ್ಗೆನಾ? ಸೀರೆನೆಲ್ಲ ಸುಟ್ಟಾಕ್ಬಿಡ್ತೀನಿ ಅಷ್ಟೇ. ಇವಾಗ ನಿನ್ ಸೀರೆ ಬಗ್ಗೆ ಮಾತಾಡ್ತಾರೆ ಅನ್ಕೊಂಡಿದ್ಯಾ ಎಲ್ಲರೂ? ವಿಷಯ ಹೇಳ್ದೆ ನೀವ್ ಸಿಟ್ ಮಾಡ್ಕೊಂಡ್ರೆ ನನಗ್ ಹೇಗ್ರಿ ಅರ್ಥ ಆಗತ್ತೆ? ಅವಾಗ್ಲೇ ಪೂಜೆಲಿ ಮಾಮ್ ಕೈ ಸುಟ್ಟು ಕಪ್ಪಗಾಗೋಗಿದೆ ಅಂತ ಎಲ್ರಿಗೂ ಗೊತ್ತಾಗೋಯ್ತಲ್ಲ. ಹೌದು ಪಾಪ, ಆ ಕೈ ಕಡೆ ನಂಗ್ ನೋಡಕ್ಕೆ ಆಗ್ಲಿಲ್ಲ. ಅದೇನ್ ಅಲೆಕ್ಸಾಂಡರ್ ಕೈ ಅಲ್ಲ, ಪ್ರಪಂಚದ ಮೇಲೆ ಯುದ್ಧ ಮಾಡಿ ಗೆದ್ದಿದೆ ಅಂತ ಹೊಗಳೋದಕ್ಕೆ. ಗಾಯ ಆಗಿದೆ ಅಂತ ಇಷ್ಟ ದಿನ ಸುಳ್ಳು ಹೇಳ್ಕೊಂಡು ಓಡಾಡಿದ್ ನಮ್ಮ ಮಾಮ್ನ ಹಿಡ್ಕೊಂಡು ಅಷ್ಟಕ್ಕೂ ಏನಾಯ್ತು ಹೇಳಿ ಅಂತ ಪ್ರಶ್ನೆ ಮಾಡೋದಕ್ಕೆ ಮನೇಲಿರೋರೆಲ್ಲರೂ ಅಸಂಬಲ್ ಆಗ್ತಾ ಇದಾರೆ ಅನ್ಕೋ. ನಿನ್ನೂ ಕೂಡ ಕರ್ಕೊಂಬ ಅಂತ ಹೇಳಿದಾರೆ. ನಾನ್ ಬರೋವರೆಗೂ ಮೀಟಿಂಗ್ ಸ್ಟಾರ್ಟ್ ಆಗಲ್ಲ ಅಂತಂದ್ರೆ ನನಗೆಷ್ಟು ಮರ್ಯಾದೆ ಮತ್ತೆ ಡಿಮ್ಯಾಂಡ್ ಇದೆ ಅಂತ ಈಗ್ಲಾದ್ರೂ ನೀವ್ ಅರ್ಥ ಮಾಡ್ಕೊಳ್ಳಿ. ಯಾಕೆ ಕರ್ಕೊಂಬ ಅಂದ್ರು ಅಂತ ನಿನಗೇನು ಅರ್ಥ ಆಗಿಲ್ವೇ? ಯಾಕಂತೆ? ಮಾಮ್ ಇನ್ನೂ ಬಂದಿಲ್ಲ. ನೀನ್ ಅವ್ರ ಹತ್ರ ಹೋಗಿ ಹುಚ್ಚು ಪ್ರಶ್ನೆಗಳನ್ನ ಕೇಳಿ ಏನೇನೋ ಸಲಹೆಗಳನ್ನ ಕೊಡ್ತೀಯ ಅಂತ ಮೊದಲೇ ಹೇಳಿ ನಿನ್ನ ಹಾಲಿಗೆ ಕರ್ಕೊಂಬ ಅಂತ ಹೇಳಿದಾರೆ. ಹಾಗೆ ಹೇಳಿದ್ರಾ? ಇವಾಗ ಗೊತ್ತಾಯ್ತಾ ನಿನಗೆಷ್ಟು ಇಂಪಾರ್ಟೆನ್ಸ್ ಕೊಡ್ತಾ ಇದಾರೆ ಅಂತ? ನೀವ್ ಎಷ್ಟೇ ಸಲ ಕೇಳಿದ್ರು ತಿಲೋತ್ತಮ ಅತ್ತೆ ಅವ್ರಿಗನ್ಸಿದ್ದನ್ನೇ ಹೇಳ್ತಾರೆ, ಅದನ್ನೇ ಮಾಡ್ತಾರೆ. ನೀನ್ ನಡಿಯ ಮೊದಲು, ಜಾಸ್ತಿ ಎಲ್ಲ ಮಾತಾಡ್ಬೇಡ.